ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ದಿನದಲ್ಲಿ ಈ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನು ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ಸಂದೇಶವು ನಿಮ್ಮ ಕುಟುಂಬದಲ್ಲಿರುವಂಥ ದುಃಖ, ಅಸಮಾಧಾನ, ಕಷ್ಟಗಳಿಂದ ಬಿಡುಗಡೆಯನ್ನು ಕೊಡುವುದಕ್ಕೆ ಸಿದ್ಧವಾಗಿದೆ. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಾಗಾದರೆ ಈ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ಆತನ ಕೃಪಾ ಸಹಾಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೇ, ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಕಾರ್ಯವನ್ನು ಮಾಡು. ಕುಟುಂಬದಲ್ಲಿ ದುಃಖ ಇದೆ, ಕಣ್ಣೀರಿದೆ ಸ್ವಾಮಿ. ಅನೇಕ ಸಮಸ್ಯೆಗಳ ಮೂಲಕವಾಗಿ ಇವತ್ತಿನ ದಿನದಲ್ಲಿ ಕಷ್ಟದಲ್ಲಿ ಇದ್ದಾರೆ ಕರ್ತನೆ. ಯೇಸುವೆ, ನಿನ್ನ ಹಸ್ತದಿಂದ ಮುಟ್ಟಿ ಅವರನ್ನು ಬಿಡುಗಡೆಗೊಳಿಸು, ಸಮಾಧಾನವನ್ನು ಕೊಡು. ಕುಟುಂಬದ ಕೆಲಸದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಅವರ ವ್ಯವಸಾಯಗಳಲ್ಲಿ ಅಧಿಕ ಆಶೀರ್ವಾದವನ್ನು ದಯಪಾಲಿಸ್ಕೊಡು. ಈ ವಾಕ್ಯದ ಸಂದೇಶವು ಅವರ ಜೀವಿತವನ್ನು ಪರಿವರ್ತನೆ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಬಹಳ ಸಂತೋಷ. ಮತ್ತೊಮ್ಮೆ ಈ ದಿನದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ನಿಮಗೆ ತಿಳಿಸುವುದಕ್ಕೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ ಆಧ್ಯಾತ್ಮಿಕ ನಾಯಕತ್ವದಲ್ಲಿ ನಾಯಕರಿಗಾಗಿ ಹುಡುಕಾಟ. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ದೇಶವನ್ನು ಆಳುವುದಕ್ಕೆ ಸರಿಯಾದ ನಾಯಕರನ್ನು ನಾವು ಆಯ್ಕೆ ಮಾಡದೇ ಇರಬಹುದು. ಒಂದು ವೇಳೆ ಒಬ್ಬ ವರನು ಸರಿಯಾದಂಥ ವಧುವನ್ನು ಆಯ್ಕೆ ಮಾಡಿಕೊಳ್ಳದೇ ಇರುವಾಗ ತನ್ನ ಕುಟುಂಬವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ವಧುವು ಸರಿಯಾದಂಥ ವರನನ್ನು ಆಯ್ಕೆ ಮಾಡಿಕೊಳ್ಳದೇ ಇರುವಾಗ ಆ ಕುಟುಂಬ ಸರಿಯಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಒಂದು ಸಭೆಯಲ್ಲಿ ಸರಿಯಾದಂಥ ನಾಯಕತ್ವದ ಆಯ್ಕೆ ಇಲ್ಲದೆ ಇರುವಾಗ ಆ ಸಭೆ, ಆ ಸಂಸ್ಥೆ, ಸಮಾಜ, ಶಾಲೆಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಆದರೆ ಇವತ್ತಿನ ದಿನದಲ್ಲಿ ನಮ್ಮ ಸಭೆಗಳು ಯಾಕೆ ಒಡೆದು ಹೋಗ್ತಾ ಇದೆ? ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಯಾಕೆ ಒಡಕುಗಳು ಬರ್ತಾ ಇದೆ? ಇದಕ್ಕೆ ಕಾರಣ ಏನು? ನಾವು ಸರಿಯಾದ ರೀತಿಯಲ್ಲಿ ಆಧ್ಯಾತ್ಮಿಕ ಗುಣಲಕ್ಷಣವುಳ್ಳಂಥ ನಾಯಕರನ್ನು ನಾವು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗ್ತಾ ಇದ್ದೇವೆ. ನಮ್ಮದೇ ಆದಂಥ ಆಲೋಚನೆಯಲ್ಲಿ ನಾವು ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಅಲ್ಲಿ ದೇವರ ಚಿತ್ತ ಇಲ್ಲ, ದೇವರ ನೇಮಕವಿಲ್ಲ. ಆಗಿದ್ದರೂ ನಾವು ನಮ್ಮ ಸ್ವಂತ ಬಲದಿಂದ, ಸ್ವಂತ ಆಲೋಚನೆಯಿಂದ ಒಬ್ಬ ನಾಯಕನನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಆ ಒಂದು ಆಯ್ಕೆಯಲ್ಲಿ ನಾವು ಬಿದ್ದು ಹೋಗ್ತೇವೆ. ನೋಡೋಣ, ಸತ್ಯವೇದದಲ್ಲಿ ಒಬ್ಬನನ್ನು ಆಯ್ಕೆ ಮಾಡಿದ್ರು. ಆತನ ಸಾಮ್ರಾಜ್ಯ ಏನಾಯಿತು? ಆತನ ಜೀವಿತದಲ್ಲಿ ಏನೆಲ್ಲ ತಪ್ಪು ಮಾಡ್ದ? ಆ ವಾಕ್ಯವನ್ನು ನೋಡುವಾಗ 1 ಸಮುವೇಲ 13ನೇ ಅಧ್ಯಾಯ 14ನೇ ವಚನವನ್ನು ಈ ಸಂದೇಶಕ್ಕೆ ಆಧಾರಿತವಾದಂಥ ವಾಕ್ಯವನ್ನಾಗಿ ಓದುವಾಗ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದುದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಅನಂತರ ಸಮುವೇಲನು ಗಿಲ್ಗಾಲನ್ನು ಬಿಟ್ಟು ಬೆನ್ಯಾಮಿನ ಗೀಬೆಯಕ್ಕೆ ಹೋದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಇಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ 430 ವರ್ಷ ದಾಸತ್ವದಲ್ಲಿದ್ದಾಗ ಯೆಹೋವ ದೇವರು ಅವರ ಕಷ್ಟಗಳನ್ನು ನೋಡಿ, ಫರೋಹ ರಾಜನು ಅವರನ್ನು ಯಾವ ರೀತಿಯಲ್ಲಿ ಹಿಂಸೆಗೆ ಒಳಪಡಿಸಿ ಕಷ್ಟದ ಕೆಲಸದ ಮೂಲಕವಾಗಿ ಅವರನ್ನು ಒಂದು ಜೀತದಾಳುಗಳ ಹಾಗೆ ಅವರನ್ನು ಐಗುಪ್ತ ದೇಶದಲ್ಲಿ ಅವರನ್ನು ದಾಸರನ್ನಾಗಿ ಅವರನ್ನು ಮಾಡಿಬಿಟ್ಟಿದ. ಪ್ರಿಯರೇ, ಅಂತ ಇಸ್ರೇಲ್ ಜನಾಂಗವನ್ನು ಬಿಡಿಸುವುದಕ್ಕಾಗಿ
ದೇವರು ಒಂದು ಒಳ್ಳೆಯ ಉತ್ತಮವಾದಂಥ ನಾಯಕನಾದಂಥ ಮೋಶೆಯನ್ನು ಆರಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಮೋಶೆ ಜೀವಿತವನ್ನು ನಾವು ನೋಡುವಂಥ ಸಮಯದಲ್ಲಿ ಆತನು 40 ವರ್ಷ ಆತನು ಫರೋಹನ ಅರಮನೆಯಲ್ಲಿ ಬೆಳೆದು ಒಳ್ಳೆಯ ವಿದ್ಯಾವಂತನಾದ ಪ್ರಿಯರೇ. ಆತನು ಮಾಡಿದ ಒಂದು ತಪ್ಪಿನಿಂದ ಆತನು ಐಗುಪ್ತ ದೇಶವನ್ನ ಬಿಟ್ಟು ತನ್ನ ಮಾವನ ಒಂದು ಬಳಿಗೆ ಹೋಗುವಂಥದ್ದನ್ನು ನೋಡುತ್ತೇವೆ. 40 ವರ್ಷ ಆತನು ಅರಣ್ಯದಲ್ಲಿ ಕುರಿಯನ್ನ ಮೇಯಿಸುವುದಕ್ಕೆ ದೇವರು ಅವನನ್ನು ಆರಿಸಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಉಳಿದ 40 ವರ್ಷ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸುವುದಕ್ಕೆ ದೇವರು 40 ವರ್ಷಗಳನ್ನು ಆರಿಸಿಕೊಂಡ್ರು ಎಂಬುದಾಗಿ ನಾವು ನೋಡುತ್ತೇವೆ. ಹೀಗೆ ಮೋಶೆಯ ಜೀವಿತದ 120 ವರ್ಷಗಳಲ್ಲಿ ಆತನ ಜೀವಿತದಲ್ಲಿ ಒಳ್ಳೆಯ ನಾಯಕನಾಗಿ ಆ ಇಸ್ರಾಯೇಲರನ್ನು ನಡೆಸಿಕೊಂಡು ಬಂದ ಪ್ರಿಯರೇ. ತದನಂತರ ಯೆಹೋಶುವನು ಆರಿಸಿಕೊಳ್ತಾನೆ. ಅದಾದ ಮೇಲೆ ಯಾವ ನಾಯಕತ್ವವೂ ಕೂಡ ಇಸ್ರಾಯೇಲಲ್ಲಿ ಇರಲಿಲ್ಲ ಪ್ರಿಯರೇ. ನ್ಯಾಯಸ್ಥಾಪಕರ ಕಾಲದಲ್ಲಿ ಕೂಡ ಇಸ್ರಾಯೇಲರನ್ನು ಪರಿಪಾಲಿಸುವಂತ ಒಬ್ಬ ನಾಯಕನು ಸರಿಯಾಗಿರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಸಮುವೇಲನ ಕಾಲದಲ್ಲಿ ಇಸ್ರಾಯೇಲರು ದಾರಿ ತಪ್ಪಿದಂಥ ಸಮಯದಲ್ಲಿ, ಈಗ ಒಬ್ಬ ನಾಯಕನನ್ನ ಹುಡುಕಾಡುವಂಥ ಸಮಯದಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ಸೌಲನನ್ನ ನಾವು ನೋಡುತ್ತೇವೆ. ಸೌಲನನ್ನ ಅರಸುತನದಿಂದ ಆರಿಸಿಕೊಳ್ಬೇಕಾದ್ರೆ ಅಲ್ಲಿ ದೇವರ ಚಿತ್ತ ಇತ್ತ. ನಿಜವಾಗಿಯೂ ಸಮುವೇಲನು ಇಸ್ರಾಯೇಲರು ಯಾವ ಒಂದು ವಿಚಾರದಲ್ಲಿ ದಾರಿ ತಪ್ಪಿದ್ರು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ 1 ಸಮುವೇಲ 10ನೇ ಅಧ್ಯಾಯ ನಾವು 20ನೇ ವಚನವನ್ನ ನಾವು ನೋಡುವಂಥ ಸಮಯದಲ್ಲಿ, ಅದಕ್ಕಿಂತ ಮುಂಚಿತವಾಗಿ ನಾವು 1 ಸಮುವೇಲ 10ನೇ ಅಧ್ಯಾಯದ ನಾವು 10ನೇ ವಚನವನ್ನ ನಾವು ನೋಡುವಾಗ, ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಅದೇ ದಿನದಲ್ಲಿ ಈ ಎಲ್ಲಾ ಗುರುತುಗಳು ಸಂಭವಿಸಿದವು. ಅವನು ದೇವಗಿರಿಗೆ ಬಂದ ಕೂಡಲೇ ಪರವಶವಾದ ಪ್ರವಾದಿ ಸಮೂಹವು ತನ್ನೆದುರಿಗೆ ಬರುವುದನ್ನು ಕಂಡನು. ದೇವರ ಆತ್ಮವು ಅವನ ಮೇಲೆ ಬಂದದರಿಂದ ಅವನು ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು. ಪ್ರಿಯ ದೇವಜನರೇ, ಸೌಲನಲ್ಲಿ ಆದಂಥ ಒಂದು ಬದಲಾವಣೆ, ಆತನು ಪ್ರವಾದನೆಗಳನ್ನು ಹೇಳುವಂಥ ಒಂದು ಶಕ್ತಿ ದೇವರು ಸೌಲನಿಗೆ ದಯಪಾಲಿಸಿಕೊಟ್ಟ ಎಂಬುದಾಗಿ ನೋಡುತ್ತೇವೆ. ಆದರೆ ಆತನ ಜೀವಿತ ಹೀಗೆ ಇರಲಿಲ್ಲ. ಆತನ ಜೀವಿತದಲ್ಲಿ ನಾವು ನೋಡುತ್ತೇವೆ 20ನೇ ವಚನವನ್ನು ನಾವು ನೋಡುವಾಗ, ಅದೇ 1 ಸಮುವೇಲ 10ನೇ ಅಧ್ಯಾಯ 20ನೇ ವಚನದಲ್ಲಿ, ಸಮುವೇಲನು ಇಸ್ರಾಯೇಲರ ಎಲ್ಲಾ ಕುಲಗಳನ್ನು ಸಮೀಪಕ್ಕೆ ಕರೆದಾಗ ಬೆನ್ಯಾಮಿನ್ ಕುಲಕ್ಕೆ ಚೀಟು ಬಿದ್ದಿತು. ಆ ಕುಲದ ಗೋತ್ರಗಳನ್ನು ಬರಮಾಡಿದಾಗ ಮಟ್ರಿಯ ಗೋತ್ರದಲ್ಲಿ ಕೀಷನ ಮಗನಾದ ಸೌಲನಿಗೆ ಚೀಟು ಬಿದ್ದಿತು. ಇವತ್ತಿನ ದಿನದಲ್ಲಿ ಚೀಟು ಹಾಕುವುದರ ಮೂಲಕವಾಗಿ ಇಲ್ಲಿ ಸೌಲನನ್ನ ಆಯ್ಕೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ದೇವರ ಚಿತ್ತ ಇತ್ತ ಅಥವಾ ದೇವರ ನೇಮಕವಿತ್ತ? ಸೌಲನು ಒಬ್ಬ ಪ್ರವಾದನೆಯನ್ನ ಹೇಳುವಂತ ಆತನು ದೇವರ ವರವನ್ನ ಪಡೆದುಕೊಂಡಾಗಿಯೂ ಕೂಡ ಇಲ್ಲಿ ಇಸ್ರಾಯೇಲರು ಸಮುವೇಲನು ಯಾವ ವಿಷಯದಲ್ಲಿ ದಾರಿ ತಪ್ಪುತ್ತಾ ಇದ್ದಾರೆ, ಚೀಟು ಹಾಕಿದಾಗ ಅಲ್ಲಿ ಸೌಲನ ಹೆಸರು ಬರುವಂಥದ್ದನ್ನು ನೋಡುತ್ತೇವೆ. ಒಂದು ವೇಳೆ ದೇವರ ನೇಮಕವಾಗಿರಬಹುದು, ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ 23ನೇ ವಚನ, ಅವರು ತಟ್ಟನೆ ಹೋಗಿ ಅವನನ್ನು ಹಿಡಿದುಕೊಂಡು ಬಂದು ಜನರ ಮಧ್ಯದಲ್ಲಿ ನಿಲ್ಲಿಸಿದರು. ಎಲ್ಲಾ ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತ ಪುರುಷನಾಗಿದ್ದನು. ನೋಡಿ, ಒಬ್ಬ ನಾಯಕನಾಗಿ ಚೀಟು ಹಾಕಿದಾಗ ಸೌಲನಿಗೆ ಬಂತು. ಅವನನ್ನು ಕರೆದುಕೊಂಡು ಬಂದು ನಿಲ್ಲಿಸಿದಾಗ ಆತನ ಒಂದು ಎತ್ತರವನ್ನ, ಆತನ ಒಂದು ಬಲವನ್ನ ಜನರು ಅಲ್ಲಿ ನೋಡುವಂಥದ್ದನ್ನ ನಾವು ನೋಡುತ್ತೇವೆ. ಉನ್ನತ ಪುರುಷವಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಆಗ ಸಮುವೇಲನು ಎಲ್ಲಾ ಜನರಿಗೆ, ನೋಡಿದ್ದೀರಾ, ನೋಡಿ ಇಲ್ಲಿ ಸಮುವೇಲ ಹೇಳುವಂಥದ್ದು ನೋಡಿದ್ದೀರಾ, ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ. ಸಮುವೇಲನು ಸ್ಪಷ್ಟವಾಗಿ ಹೇಳುವಂಥದ್ದು, ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ, ಸರ್ವ ಜನರಲ್ಲಿ ಇವನಿಗೆ ಸಮಾನರು ಇಲ್ಲವೇ ಇಲ್ಲ ಎನ್ನಲು ಜನರೆಲ್ಲರೂ ಚಿರಂಜೀವಿ ಆಗಿರಲಿ ಎಂದು ಆರ್ಭಟಿಸಿದರು. ಎಂಥ ಅದ್ಭುತವಾದಂಥ ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ.
ಇಲ್ಲಿ ದೇವರು ಸೌಲನನ್ನ ಆರಿಸಿಕೊಳ್ಳುವಂಥದ್ದು, ಚೀಟು ಹಾಕಿದಾಗ ಸೌಲನ ಹೆಸರು ಬರುವಂಥದ್ದು, ಸಮುವೇಲನು ಕೂಡ ಜನರಿಗೆ ಇವನೇ ನಿಜವಾದಂಥ ನಾಯಕನು ಎಂಬುದಾಗಿ ಹೇಳುವಾಗ ಜನರೆಲ್ಲರೂ ಕೂಡ ಆರ್ಭಟದಿಂದ ಚಿರಂಜೀವಿಯಾಗಿರು ಎಂಬುದಾಗಿ ಆರ್ಭಟಿಸುವಂಥದ್ದನ್ನು ನೋಡುತ್ತೇವೆ. ತರುವಾಯ ಸಮುವೇಲನು ಜನರಿಗೆ ರಾಜನೀತಿಯನ್ನು ಬೋಧಿಸಿ ಅದನ್ನು ಒಂದು ಪುಸ್ತಕದಲ್ಲಿ ಬರೆದು ಯೆಹೋವನ ಸನ್ನಿಧಿಯಲ್ಲಿ ಇಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ರುಜು ಮಾಡಿ ಆ ನಾಯಕತ್ವದ ಬಗ್ಗೆ ಸರಿಯಾದ ಪುಸ್ತಕದಲ್ಲಿ ಬರೆದಿಡುವಂಥದ್ದನ್ನು ನಾವು ನೋಡುತ್ತೇವೆ. ಆಮೇಲೆ ಜನರನ್ನು ಅವರವರ ಮನೆಗಳಿಗೆ ಕಳಿಸಿಬಿಟ್ಟನು. ಆದರೆ 27ನೆಯ ವಚನವನ್ನು ಗಮನಿಸುವಾಗ ಕೆಲವು ಮಂದಿ ಕಾಕಪೋಕರು ಇವನು ನಮ್ಮನ್ನು ರಕ್ಷಿಸುವನು ಎಂದು ತಿರಸ್ಕರಿಸಿ ಕಾಣಿಕೆಗಳನ್ನು ತರಲಿಲ್ಲ, ಆದರೂ ಸೌಲನು ಸುಮ್ಮನಿದ್ದನೆಂಬುದಾಗಿ ನಾವು ನೋಡುತ್ತೇವೆ. ಈಗ ದೇವರು ಸೌಲನನ್ನು ಆರಿಸಿಕೊಂಡಿದ್ದಾರೆ, ಉತ್ತಮ ನಾಯಕನನ್ನ ಇಸ್ರಾಯೇಲರು ಆರಿಸಿಕೊಂಡಿದ್ದಾರೆ, ಸಮುವೇಲನು ಅವನನ್ನು ಆಶೀರ್ವದಿಸಿದ್ದಾನೆ. ಈಗ ಸೌಲನಾಗಿ ನಾಯಕನಾಗಿ ಅವನ ಕರ್ತವ್ಯವೇನು? ಅವನು ಇಸ್ರಾಯೇಲರನ್ನು ಹೇಗೆ ಪರಿಪಾಲಿಸಬೇಕಾಗಿತ್ತು? ಆದರೆ ಆತನು ಮಾಡಿದಂಥ ತಪ್ಪುಗಳನ್ನು ನಾವು ನೋಡುವಾಗ ಯೆರೆಮೀಯನು ಬರೆದಂಥ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ, ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ಓಡಾಡುತ್ತಾ ಅಲ್ಲಿನ ಚೌಕಗಳಲ್ಲಿ ಹುಡುಕಿರಿ, ನ್ಯಾಯವನ್ನ ಕೈಕೊಂಡು ಸತ್ಯವನ್ನು ಅನುಸರಿಸುವ ಒಬ್ಬನಾದರೂ ಇದ್ದಾನೋ? ನೋಡಿ, ಪ್ರವಾದಿಯಾದಂಥ ಯೆರೆಮೀಯನು ಸ್ಪಷ್ಟವಾಗಿ ಹೇಳುವಂಥದ್ದು, ಯೆರೂಸಲೇಮಿನ ಬೀದಿಗಳಲ್ಲಿ ನಾವು ಎಲ್ಲಿ ನೋಡಿದರೂ ಕೂಡ, ಯಾವುದೇ ಚೌಕಗಳಲ್ಲಿ ಹುಡುಕಿದರೂ ಕೂಡ ನ್ಯಾಯವನ್ನ ಕೈಕೊಂಡು ಸರಿಯಾದ ನಾಯಕತ್ವದಲ್ಲಿ ನಡೆಯುವಂಥ ವ್ಯಕ್ತಿ ಎಲ್ಲಿಯೂ ಕೂಡ ಕಾಣುವುದಿಲ್ಲ ಎಂಬುದಾಗಿ ಯೆರೆಮೀಯನು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಇಲ್ಲಿ ದೇವರು ಸೌಲನನ್ನ ಆರಿಸಿಕೊಂಡಿದ್ದಾರೆ. ಜನರು, ಇಸ್ರಾಯೇಲರು ಉತ್ತಮ ನಾಯಕತ್ವದ ಹುಡುಕಾಟದಲ್ಲಿರುವಾಗ ಇವನೇ ಸರಿ ಎಂಬುದಾಗಿ ಆರ್ಭಟಿಸಿದರು. ಆದರೆ ಸಮುವೇಲನು ಜನರಿಗೆ ಸರಿಯಾದ ರಾಜನೀತಿಯನ್ನು ಬೋಧಿಸಿದ. ಆದರೆ ಸೌಲನು ನಾಯಕನಾಗಿ ಅವನ ಒಂದು ಜವಾಬ್ದಾರಿ, ಇಸ್ರಾಯೇಲರನ್ನ ನಡೆಸುವಂಥ ಒಂದು ಜವಾಬ್ದಾರಿ ಹೇಗೆ ಇರಬೇಕು? ಒಬ್ಬ ನಾಯಕನಲ್ಲಿ ಆ ಗುಣಲಕ್ಷಣಗಳು ಇದ್ದಾಗ ಮಾತ್ರ, ದೇವರೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಾಗ, ದೇವರ ಆಜ್ಞೆಗಳಿಗೆ ವಿಧೇಯನಾಗಿ ಜೀವಿಸಿದಾಗ ಮಾತ್ರ ಆತನು ಉತ್ತಮ ನಾಯಕನಾಗಲಿಕ್ಕೆ ಸಾಧ್ಯ. ಯಾವಾಗ ತನ್ನದೇ ಆದಂಥ ಆಲೋಚನೆಯಲ್ಲಿ ಆತನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ, ಅಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಅದಕ್ಕೋಸ್ಕರವಾಗಿ ನಾವು ನೋಡುತ್ತೇವೆ 1 ಸಮುವೇಲ 13, ನಾನು ಈಗಾಗಲೇ ಪ್ರಾರಂಭದಲ್ಲಿ ಆ ವಾಕ್ಯವನ್ನು ಓದಿದ್ದೇನೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಸೌಲನು ಮಾಡಿದಂಥ ತಪ್ಪುಗಳನ್ನು ನಾವು ಗಮನಿಸುವಾಗ, ಈಗಲಾದರೂ ನಿನ್ನ ಅರಸುತನ ನಿಲ್ಲುವುದಿಲ್ಲ. ಯಾಕೆಂದರೆ ನೀನು ಯೆಹೋವನ ಆಜ್ಞೆಗಳನ್ನು ಕೈಕೊಳ್ಳದೆ ನಿನ್ನದೇ ಆದಂಥ ಆಲೋಚನೆಯಲ್ಲಿ ನೀನು ನಿರ್ಧಾರಗಳನ್ನು ತೆಗೆದುಕೊಂಡು ನೀನು ಜನರನ್ನು ಪರಿಪಾಲನೆ ಮಾಡುತ್ತಾ ಇರುವುದರಿಂದ ಆ ಅರಸುತನ ನಿಲ್ಲುವುದಿಲ್ಲ ಎಂಬುದಾಗಿ ಇಲ್ಲಿ ಸಮುವೇಲನು ಎಚ್ಚರಿಕೆಯನ್ನು ನೀಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಯಾಕೆಂದರೆ ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಂಡಿದ್ದರೆ ಆತ ನಿನ್ನ ರಾಜ್ಯವನ್ನು ಇಸ್ರಾಯೇಲಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆದುದರಿಂದ ದೇವರು ಸೌಲನನ್ನ ಅರಸರನಾಗಿ ಮಾಡಿದಕ್ಕಾಗಿ ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಆ ವಾಕ್ಯದ ಭಾಗವನ್ನು ನಾವು ನೋಡುವಂಥ ಸಮಯದಲ್ಲಿ ನಾವು 1 ಸಮುವೇಲ 15ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ನೋಡುವಾಗ, ಸೌಲನ ಜೀವಿತದಲ್ಲಿ ಹೇಗೆ ದೇವರು ಒಂದು ದಿಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡ ಎಂಬುದಾಗಿ ನೋಡುವಾಗ, ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ನಾವು ಆದಿಕಾಂಡದಲ್ಲಿ ಕೂಡ ನೋಡುತ್ತೇವೆ, ಯೆಹೋವ ದೇವರು
ಭೂಮಿಯ ಮೇಲೆ ಮನುಷ್ಯರನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಪಶ್ಚಾತ್ತಾಪಪಟ್ಟ. ಯಾಕೆ? ಮನುಷ್ಯನ ಪಾಪಗಳು ಭೂಮಿಯ ಮೇಲೆ ಜಾಸ್ತಿ ಆಯಿತು. ಯೆಹೋವ ದೇವರು ಹೃದಯದಲ್ಲಿ ನೊಂದುಕೊಂಡ ಪ್ರಿಯರೇ. ಇಲ್ಲಿ ಸೌಲನನ್ನು ಕೂಡ ಅರಸನನ್ನಾಗಿ ಮಾಡಿದಕ್ಕೆ ದೇವರು ಈಗ ಪಶ್ಚಾತ್ತಾಪಪಟ್ಟು ಸಮುವೇಲನಿಗೆ ಹೇಳುತ್ತಾ ಇರುವಂಥದ್ದು ನೋಡುತ್ತೇವೆ. ಯಾಕೆಂದ್ರೆ ಅವನು ಜನರನ್ನ ಸರಿಯಾಗಿ ಪರಿಪಾಲನೆ ಮಾಡಲಿಲ್ಲ, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯಲಿಲ್ಲ, ಸರಿಯಾದಂಥ ಯಜ್ಞವನ್ನ ಆತನು ದೇವರಿಗೆ ಸಮರ್ಪಿಸಲಿಲ್ಲ ಪ್ರಿಯರೇ. ಒಂದು ವೇಳೆ ಆತನ ಜೀವಿತದಲ್ಲಿ ನಾನು ಬಲಿಷ್ಠನಾದಂಥ ನಾಯಕನಾಗಿದ್ದೇನೆ, ನಾನು ನೋಡುವುದಕ್ಕೆ ಬಹಳ ಅಂದಚಂದವಾಗಿ ಕಾಣ್ತಾ ಇದ್ದೇನೆ, ನನ್ನ ಹೊರತು ಬೇರೆ ಯಾರು ಕೂಡ ಲಕ್ಷಣವಾಗಿಲ್ಲ, ಸುಂದರವಾಗಿಲ್ಲ, ಹೀಗೆ ಆತನಲ್ಲಿ ಆ ಗರ್ವದ ಮೂಲಕವಾಗಿ ದೇವರ ಆಜ್ಞೆಗಳಿಗೆ ಅವಿಧೇಯನಾದ ಪ್ರಯುಕ್ತವಾಗಿ ಈಗ ನಾನು ಆತನನ್ನ ಅರಸುತನದಿಂದ ತೆಗೆದುಹಾಕ್ತೇನೆ ಎಂಬುದಾಗಿ ಹೇಳುವಾಗ ಸಮುವೇಲನು ಅಲ್ಲಿ ಪಶ್ಚಾತ್ತಾಪದಿಂದ ಆತನು ದೇವರಿಗೆ ಮೊರೆ ಇಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದರೆ ದೇವರು ಹೇಳುವಂಥ ಮಾತು ಅದೇ ಅಧ್ಯಾಯ 22ನೇ ವಚನದಲ್ಲಿ, ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ನೋಡಿ, ದೇವರ ವಾಕ್ಯ ಹೇಳುತ್ತೆ, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ದೇವರು ಒಂದು ಸಾರಿ ಅಧಿಕಾರವನ್ನು ಕೊಟ್ಟಾಗ, ಪ್ರಿಯ ದೇವ ಜನರೇ, ದೇವರು ಒಂದು ಸಾರಿ ಅಧಿಕಾರವನ್ನು ಕೊಟ್ಟಾಗ, ಆತನು ದೇವರಿಂದ ನೇಮಿಸಲ್ಪಟ್ಟವನಾಗಿರುವಾಗ ದೇವರ ಆಜ್ಞೆಗಳಿಗೆ ವಿಧೇಯನಾಗಿ ಜೀವಿಸಬೇಕು ಪ್ರಿಯರೇ. ಜನರನ್ನ ಒಂದು ಒಳ್ಳೆಯ ಮಾರ್ಗದಲ್ಲಿ ಸಂರಕ್ಷಣೆ ಮಾಡುವಂಥ, ನೀತಿಯ ಮಾರ್ಗದಲ್ಲಿ ನಡೆಸುವಂಥ ವ್ಯಕ್ತಿಯಾಗಿರಬೇಕು. ಯೆರೆಮೀಯನು ಹೇಳಿದ ಹಾಗೆ, ಯೆರೂಸಲೇಮಿನ ಬೀದಿ ಚೌಕಗಳಲ್ಲಿ ನಾನು ನೋಡಿದರೂ ಕೂಡ ಯಾವ ಒಬ್ಬ ನ್ಯಾಯಾಧಿಪತಿಯೂ ಸಿಗಲಿಲ್ಲ ಎಂಬುದಾಗಿ ನೋಡುವಾಗ, ಇವತ್ತಿನ ದಿನದಲ್ಲಿ ಸಭೆಯ ಸಭಾಪಾಲಕನು ಆಧ್ಯಾತ್ಮಿಕ ಜೀವಿತದಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯನಾಗಿ ಸಭೆಯ ವಿಶ್ವಾಸಿಗಳನ್ನ ಸರಿಯಾದ ಮಾರ್ಗದಲ್ಲಿ ಆತನು ನಡೆಸಿಕೊಂಡು ಹೋಗುವಾಗ ಆ ಸಭೆ ಬೆಳಿಲಿಕ್ಕೆ ಸಾಧ್ಯ, ಆ ಕುಟುಂಬ ಬೆಳಿಲಿಕ್ಕೆ ಸಾಧ್ಯ, ಆ ಸಮಾಜ ಬೆಳಿಲಿಕ್ಕೆ ಸಾಧ್ಯ, ಮತ್ತು ದೇಶವು ಕೂಡ ಸಂರಕ್ಷಣೆಯಿಂದ ಇರಲಿಕ್ಕೆ ಸಾಧ್ಯ. ಯಾವಾಗ ನೀತಿವಂತರು ಸರಿಯಾದಂಥ ರೀತಿಯಲ್ಲಿ ಜೀವಿಸದೆ ಅನೀತಿವಂತರಾಗಿ ಜೀವಿಸುತ್ತಾರೆ, ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ. ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳ್ತಾನೆ, ನೀತಿವಂತರು ಖರ್ಜೂರದ ಗರಿಗಳ ಹಾಗೆ ಪ್ರಕಾಶಮಾನವಾಗಿರ್ತಾರೆ ಎಂಬುದಾಗಿ. ಇಲ್ಲಿ ಸೌಲನ ಸ್ಥಿತಿ ಏನಾಯಿತು? ಈಗ ನಾನು ಆತನನ್ನು ಅರಸನಾಗಿ ಮಾಡಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡುತ್ತೇನೆ, ಯಾಕೆಂದ್ರೆ ಆತನು ಅವಿಧೇಯನಾಗಿ ಜೀವಿಸಿದ್ದಾನೆ. ಹಾಗಾಗಿ ನ್ಯಾಯವಾದಂಥ ಸತ್ಪುರುಷನು ಸಿಗುವುದು ಬಹಳ ಕಷ್ಟ ಎಂಬುದಾಗಿ ನೋಡುತ್ತೇವೆ. ಆದಿಕಾಂಡ 18ನೇ ಅಧ್ಯಾಯದಲ್ಲಿ ಕೂಡ ಆ ಸದೋಮ್ ಗೋಮರ ಪಟ್ಟಣವನ್ನು ನಾಶ ಮಾಡುವಾಗ ದೇವರು ಅಬ್ರಾಮನಿಗೆ ಹೇಳುವಂಥದ್ದು, ಒಂದು ವೇಳೆ ಯಾರಾದರೂ ಸತ್ಪುರುಷರು ನೀತಿವಂತರು ಈ ಒಂದು ಸದೋಮ್ ಗೋಮರ ಪಟ್ಟಣದಲ್ಲಿ ಸಿಗುವುದಾದರೆ ನಾನು ಆ ಪಟ್ಟಣವನ್ನು ನಾಶ ಮಾಡದೆ ಉಳಿಸ್ತೇನೆ ಎಂಬುದಾಗಿ ಹೇಳುವಾಗ ಅಲ್ಲಿಯೂ ಯಾವುದೇ ಸತ್ಪುರುಷನು ಸಿಗಲಿಲ್ಲ ಎಂಬುದಾಗಿ ನಾವು ಆ ವಾಕ್ಯದ ಭಾಗದಲ್ಲಿ ನಾವು ಆದಿಕಾಂಡ 18ನೇ ಅಧ್ಯಾಯ 23ನೇ ವಚನದಿಂದ 32 ವಚನ ಓದುವಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಿಯರೇ. ಹಾಗಾಗಿ ಯೆಹೆಜ್ಕೇಲ 22ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೆಜ್ಕೇಲನು ಬರೆದ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 32ನೇ ವಚನವನ್ನು ನಾವು ಗಮನಿಸುವಂಥ ಸಮಯದಲ್ಲಿ 30ನೇ ವಚನ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ನಾನು ದೇಶವನ್ನ ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ ಎಂಬುದಾಗಿ ಕೂಡ ಹೇಳ್ತದೆ ಪ್ರಿಯರೇ. ತಕ್ಕವನನ್ನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಇವತ್ತಿನ ದಿನದಲ್ಲಿ ಯೆಹೆಜ್ಕೇಲ ಪ್ರವಾದಿ ಕೂಡ ಹೇಳುವಂಥವನಾಗಿದ್ದಾನೆ, ನಾನು ರಕ್ಷಣೆಗೋಸ್ಕರವಾಗಿ ಒಬ್ಬ ಒಳ್ಳೆಯ ಅರಸನನ್ನ
ಒಳ್ಳೆಯ ನಾಯಕನನ್ನು ಹುಡುಕಲು ಸಿಗಲಿಲ್ಲ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯ ದೇವ ಜನರೇ, ಆಧ್ಯಾತ್ಮಿಕ ಜೀವಿತದಲ್ಲಿದ್ದಾಗ ಮಾತ್ರ ಆತನು ಉತ್ತಮ ನಾಯಕನಾಗಲಿಕ್ಕೆ ಸಾಧ್ಯ. ಆಧ್ಯಾತ್ಮಿಕ ಜೀವಿತದಲ್ಲಿದ್ದಾಗ ಮಾತ್ರ ಒಬ್ಬ ಕುಟುಂಬದ ಯಜಮಾನನು ಸರಿಯಾದ ರೀತಿಯಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಆಧ್ಯಾತ್ಮಿಕ ಜೀವಿತದಲ್ಲಿ ದೇವರಿಂದ ಆರಿಸಲ್ಪಟ್ಟಂಥ ಒಬ್ಬ ಸಭಾ ನಾಯಕನು, ಪಾಸ್ಟರ್, ಆತನು ಸಭೆಯಲ್ಲಿ ಇದ್ದಾಗ ಮಾತ್ರ ಸಭೆಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯ. ಒಂದು ವೇಳೆ ಆತನು ಸರಿಯಾದ ಮಾರ್ಗದಲ್ಲಿ ಹೋಗದೇ ಇರುವಾಗ ಸಭೆಗಳಲ್ಲಿ ಒಡಕುಗಳು, ಸಭೆಗಳಲ್ಲಿ ಅನೇಕ ಸಮಸ್ಯೆಗಳು ಬರುವಂಥದ್ದನ್ನು ನೋಡುತ್ತೇವೆ. ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಇಂಥ ಸಮಸ್ಯೆ ಇದೆಯಾ? ಒಂದು ವೇಳೆ ನಿಮ್ಮ ಸಭೆಗಳಲ್ಲಿ ಇಂಥ ಸಮಸ್ಯೆಗಳಿದೆಯಾ? ಎಷ್ಟರ ಮಟ್ಟಿಗೆ ದುಃಖದಲ್ಲಿದ್ದೀರಾ? ಎಷ್ಟರ ಮಟ್ಟಿಗೆ ನಿಮ್ಮ ಸಭೆಗಳಲ್ಲಿ ಒಡಕುಗಳಿಂದ ಸಭೆಗಳನ್ನು ಬಿಟ್ಟು ಹೋಗ್ತಾ ಇದ್ದೀರಾ? ಕ್ರಿಸ್ತನನ್ನು ಬಿಟ್ಟು ಇವತ್ತು ನೀವು ಅನ್ಯ ಮಾರ್ಗದಲ್ಲಿ ನೀವು ಜೀವಿಸ್ತಾ ಇದ್ದೀರಾ. ಅಂಥ ಜೀವಿತ ನಿಮ್ಮದಾಗಿರಬಾರ್ದು ಪ್ರಿಯರೇ. ದೇವರ ಸಮೀಪಕ್ಕೆ ಬನ್ನಿರಿ, ಆಗಲಾತನು ನಿಮ್ಮ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ ನಾವು ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಓದುತ್ತೇವೆ. ನನ್ನ ಪ್ರೀತಿಯ ದೇವ ಜನರೇ, ಒಂದು ವೇಳೆ ಸಭೆಯಲ್ಲಿ ನಿಮಗೆ ಮನಸ್ತಾಪಗಳು, ಕುಟುಂಬದಲ್ಲಿ ಒಂದು ವೇಳೆ ಮನಸ್ತಾಪಗಳು, ಒಂದು ವೇಳೆ ಚಿಂತೆ, ದುಃಖ, ಕಣ್ಣೀರು ಇರುವುದಾದರೆ ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಕರ್ತನು ನಿಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಸಭೆಯ ನಾಯಕರುಗಳನ್ನು ನಾವು ಎಚ್ಚರಿಸಬೇಕಾಗಿದೆ. ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬ ಸಭಾ ಪಾಲಕನು ತನ್ನ ತಪ್ಪನ್ನು ಬಿಟ್ಟು ನೀತಿಯ ಮಾರ್ಗದಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯನಾಗಿ ಜೀವಿಸುವಾಗ ಪೌಲನು ತಿಮೋತಿಯನಿಗೆ ಹೇಳಿದ ಹಾಗೆ ಒಬ್ಬ ಸಭಾ ಪಾಲಕನು ತನ್ನ ಜೀವಿತವನ್ನು ಹೇಗೆ ಸರಿಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಜೀವಿತ ಆತನಲ್ಲಿರುವಾಗ ಆತನಲ್ಲಿ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಹೇಗೆ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ಸೌಲನು ಕ್ರೈಸ್ತರನ್ನು ಹಿಂಸೆ ಪಡಿಸ್ತಾ ಇದ್ದ. ಆದರೆ ದೇವರು ಕರೆಯಲ್ಪಟ್ಟಾಗ ಆತನು ಪೌಲನಾಗಿ ಪರಿವರ್ತನೆಗೊಳ್ತಾನೆ ಪ್ರಿಯರೇ. ಹೇಗೆ ಅನೇಕ ಸಭೆಗಳನ್ನು ಆತನು ಕಟ್ತಾನೆ, ಅನೇಕ ರೀತಿಯಲ್ಲಿ ಜನರನ್ನು ತನ್ನ ಒಂದು ಮಂದೆಗೆ ಸೇರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅಂಥ ಗುಣಲಕ್ಷಣಗಳು ಇದ್ದಾಗ ಮಾತ್ರ ನಾವು ಸಭೆಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಹಳೆ ಒಡಂಬಡಿಕೆ ಭಾಗದಲ್ಲಿ ಸಮುವೇಲನ ಕಾಲದಲ್ಲಿ ಸೌಲನು ಅರಸುತನದಿಂದ ಆತನನ್ನು ತೆಗೆಯುವಂಥ ಪರಿಸ್ಥಿತಿ ಬಂತು. ಯಾಕೆ? ಆತನು ದೇವರ ಆಜ್ಞೆಗಳಿಗೆ ಅವಿಧೇಯನಾಗಿ ಜೀವಿಸಿದ ಪ್ರಯುಕ್ತವಾಗಿ. ಅದಕ್ಕೋಸ್ಕರವಾಗಿ ಜ್ಞಾನೋಕ್ತಿ 15ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುತ್ತೇವೆ, ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿ ಇರುವುದು, ಆತನು ಕೆಟ್ಟವರನ್ನ ಒಳ್ಳೆಯವರನ್ನು ನೋಡುತ್ತಲೇ ಇರುವನು ಎಂಬುದಾಗಿ. ಇಲ್ಲಿ ದೇವರ ದೃಷ್ಟಿ ಎಲ್ಲರ ಮೇಲೆ ಇದೆ ಪ್ರಿಯರೇ. ಪ್ರತಿಯೊಬ್ಬರ ಪಾಪವನ್ನು ದೇವರು ನೋಡ್ತಾ ಇದ್ದಾನೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ನೀವು ನಿಮ್ಮ ಹೃದಯವನ್ನು ಶುದ್ಧಪಡಿಸಿಕೊಂಡು ನೀವು ನಿಮ್ಮ ಕುಟುಂಬವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವುದಾದರೆ, ಸಭಾಪಾಲಕರಾಗಿ ನಿಮ್ಮ ಸಭೆಗಳನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವುದಾದರೆ ಕರ್ತನ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇಂಥ ಘಟನೆಗಳು ನಡೆದಿರುವುದಾದರೆ ಅದನ್ನು ಸರಿಪಡಿಸಿಕೊಂಡು ನೀತಿಯ ಮಾರ್ಗದಲ್ಲಿ ಹೋಗಬೇಕೆಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ತಾನೇ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ನಮ್ಮ ವೀಕ್ಷಕರಿಗೆ ನಿನ್ನ ಕೃಪೆಯನ್ನು ದಯಪಾಲಿಸ್ಕೊಡು. ಅವರ ಕುಟುಂಬದಲ್ಲಿರುವಂಥ ಅಸಮಾಧಾನವನ್ನು ತೆಗೆದುಹಾಕು. ಸಭೆಗಳಲ್ಲಿರುವಂಥ ಒಡಕುಗಳನ್ನು ತೆಗೆದುಹಾಕು. ಸಭೆಗಳಲ್ಲಿ ಐಕ್ಯತೆಯನ್ನು, ಸಮಾಧಾನವನ್ನು ಹುಟ್ಟಿಸು. ಕುಟುಂಬದಲ್ಲಿ ಕೆಟ್ಟು ಹೋದಂಥ ಕುಟುಂಬಗಳನ್ನು ಸರಿಪಡಿಸಿ ಅವರನ್ನು ನೀತಿಯ ಮಾರ್ಗದಲ್ಲಿ ನಡೆಸು. ಆರೋಗ್ಯವನ್ನು ಕೊಡು, ಸಮಾಧಾನವನ್ನು ಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇರುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ಈ ಸಮಯದಲ್ಲಿ, ಈ ದಿನದಲ್ಲಿ ನಿಮ್ಮನ್ನು ವಿಶೇಷವಾಗಿ ತನ್ನ ಆತ್ಮನ ಬಲದಲ್ಲಿ ಕಾಪಾಡಲಿ. ಆಮೇನ್.